ನಚಿಕೇತ ಹೇಳುತ್ತಾನೆ, ನೀವು ಕೃಪೆ ಮಾಡಿ ನನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿ. ಯಾವುದರ ಮಾಧ್ಯಮದಿಂದ ವ್ಯಕ್ತಿಯು ಪೂರ್ಣ ಬ್ರಹ್ಮಮಯನಾಗುತ್ತಾನೆಯೋ, ಪೂರ್ಣ ಬ್ರಹ್ಮಾಂಡದ ಒಂದು ಭಾಗವಾಗಿ ಬಿಡುತ್ತಾನೆಯೋ, ಪೂರ್ಣ ಬ್ರಹ್ಮಾಂಡಯುಕ್ತನಾಗುತ್ತಾನೆಯೋ, ಆ ಅದ್ವಿತೀಯ ಅಲೌಕಿಕ ಶ್ರೇಷ್ಠತಮವಾದ ಬ್ರಹ್ಮವಿದ್ಯೆಯನ್ನು ನನಗೆ ಅನುಗ್ರಹಿಸಿ ನನ್ನನ್ನು ಉದ್ಧರಿಸಿ. ಯಮ ಹೇಳುತ್ತಾನೆ, ನಚಿಕೇತ, ನೀನೀಗ ಬೇಡಿದ ಮೂರನೆಯ ವರ ಅತಿ ಕಠಿಣವಾದುದು. ನಾನು ನಿನಗೆ ಈ ಮೂರನೆಯ ವರವನ್ನು ಪಡೆಯಲೇಬೇಕೆಂಬ ಹಠವನ್ನು ಬಿಟ್ಟು ಬಿಡುವುದೇ ಒಳ್ಳೆಯದೆಂದು ನಿನ್ನ ಹಿತೈಷಿಯಾಗಿ ತಿಳಿಸುತ್ತಿದ್ದೇನೆ. ನಾನು ಇದಕ್ಕೆ ಬದಲಾಗಿ ಲಕ್ಷಾಂತರ ಹಸುಗಳನ್ನು ನಿನಗೆ ಕೊಡುತ್ತೇನೆ. ಆದರೆ ಈ ವರದಾನವನ್ನು ಮಾತ್ರ ಕೇಳಬೇಡ. ನಚಿಕೇತ ಹೇಳುತ್ತಾನೆ, ನಾನೇನು ವರದಾನವನ್ನು ನಿಮ್ಮಲ್ಲಿ ಬೇಡಿದ್ದೇನೆಯೋ ಅದನ್ನು ಮಾತ್ರವೇ ನಾನು ಪಡೆಯಲಿಚ್ಛಿಸುತ್ತೇನೆ. ಯಮ ಹೇಳುತ್ತಾನೆ, ನಚಿಕೇತ, ನಾನು ನಿನಗೆ ನೀನು ಬಯಸಿದಷ್ಟು ಬಂಗಾರದ ಒಡವೆಗಳ ರಾಶಿಯನ್ನೇ ಕೊಡಲು ಸಿದ್ಧನಾಗಿದ್ದೇನೆ. ಆದರೆ ಈ ವರದಾನವನ್ನು ಮಾತ್ರ ಕೇಳಬೇಡ, ಈ ವಿದ್ಯೆಯನ್ನು ಮಾತ್ರ ಕೇಳಬೇಡ. ನಚಿಕೇತ ಹೇಳುತ್ತಾನೆ, ನಾನು ನೀವು ನೀಡುವ ಬಂಗಾರದ ಒಡವೆಗಳ ರಾಶಿಯನ್ನು ತೆಗೆದುಕೊಂಡು ಏನು ಮಾಡಲಿ? ಆ ಬಂಗಾರದ ಒಡವೆಗಳೆಲ್ಲ ನಶ್ವರವಾದವು, ಅವುಗಳೆಲ್ಲ ಸಮಾಪ್ತಿಯಾಗಿ ಬಿಡುತ್ತವೆ. ಅವೆಲ್ಲ ನನ್ನ ಶರೀರವಿರುವವರೆಗೆ ಮಾತ್ರ ಉಪಯುಕ್ತವಾಗಿರುತ್ತವೆ. ನಾಳೆ ನನ್ನ ಶರೀರ ಸಮಾಪ್ತಿಯಾದಾಗ ಅವೆಲ್ಲ ವ್ಯರ್ಥವಾಗಿ ಬಿಡುತ್ತವೆ. ಆದ್ದರಿಂದ ನಾನು ಆ ಅದ್ವಿತೀಯ ಅಪೂರ್ವವಾದ ಬ್ರಹ್ಮವಿದ್ಯೆಯನ್ನೇ ನಿಮ್ಮಿಂದ ಪಡೆಯಲು ಉತ್ಸುಕನಾಗಿದ್ದೇನೆ. ಯಾವುದು ತನ್ನಲ್ಲಿಯೇ ತಾನು ಅಮರತ್ವವಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಅಮೃತಕುಂಡವಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಸಿದ್ಧಾಶ್ರಮವಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಪೂರ್ಣತೆಯಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಶ್ರೇಷ್ಠತೆಯಾಗಿದೆಯೋ, ಅಂತಹ ಬ್ರಹ್ಮವಿದ್ಯೆಯನ್ನೇ ನಾನು ನಿಮ್ಮಿಂದ ಪಡೆಯಲು ಇಚ್ಛಿಸುತ್ತಿದ್ದೇನೆ.